ಈ ಸಂಜೆ ಡಿಜಿಟಲ್ಗೆ ಸ್ವಾಗತ. ನಾನು ಪಲ್ಲವಿ. ಈಗೇನಿದ್ರು ಫ್ಯಾಷನ್ ದುನಿಯಾ ಕಣ್ರಿ. ಉಡುಗೆ ತೊಡುಗೆ ನಮ್ಮ ವರ್ತನೆ ಮಾತು ಅಷ್ಟೇ ಯಾಕೆ, ಜೊತೆಗೆ ಹೆಸರು ಕೂಡ ಫ್ಯಾಷನ್ ಆಗಿಯೇ ಇಟ್ಕೊಳ್ತೀವಿ. ಇಂತಹ ಜಮಾನದಲ್ಲಿ ಇಲ್ಲೊಬ್ಳು ನಟಿ ತನ್ನ ಮಗುವಿಗೆ ದೇವರ ಹೆಸರಿಟ್ಟು ಎಲ್ಲರ ಮನಸ್ಸನ್ನ ಕದ್ದಿದ್ದಾಳೆ. ಕಿರುತೆರೆ ಪ್ರೇಕ್ಷಕರಿಗೆ ನಟಿ ನೇಹಾ ಗೌಡ ಮನೆಮಗಳಿದ್ದಂತೆ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ನಾಯಕಿ ಗೊಂಬೆ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ನೇಹಾ ನಟನೆಯ ಮೂಲಕ ಜನಮನ ಗೆದ್ದ ಬಡಗಿ. ಇಂದು ಏಕೆ ಕಿರುತೆರೆಯಿಂದ ದೂರವಿದ್ದರೂ ಕೂಡ ಪ್ರೇಕ್ಷಕರಿಗೆ ಮಾತ್ರ ಅಚ್ಚುಮೆಚ್ಚು. ನೇಹಾ ಜೀವನದಲ್ಲಿ ಒಂದು ಚಿಕ್ಕ ಬದಲಾವಣೆಯಾದರೂ ಕೂಡ ಅವರ ಅಭಿಮಾನಿಗಳು ಸಹಿಸುವುದಿಲ್ಲ. ಅಷ್ಟರ ಮಟ್ಟಿಗೆ ನೇಹಾಳನ್ನ ಪ್ರೀತಿ ಮಾಡ್ತಾರೆ, ಏನಾದರೂ ಸಲಹೆಯನ್ನ ಕೊಡ್ತಾನೆ ಇರ್ತಾರೆ. ಹೀಗಿರುವಾಗ ಕಲರ್ಸ್ ಕನ್ನಡ ನೇಹಾ ಮತ್ತು ಕವಿತಾ ಗೌಡಗೆ ಸೀಮಂತ ಮಾಡುತ್ತೆ. ಅದು ಅನುಬಂಧ ಕಾರ್ಯಕ್ರಮದಲ್ಲಿ ಕೋಟ್ಯಾಂತರ ಕನ್ನಡಿಗರು ಇವರಿಬ್ಬರಿಗೂ ಆಶೀರ್ವಾದ ಮಾಡ್ತಾರೆ. ತನ್ನ ಬಾಲ್ಯ ಗೆಳೆಯನಾದ ಚಂದನ್ ವರಿಸಿದ ನೇಹಾ ಬಿಗ್ ಬಾಸ್, ರಾಜಾ ರಾಣಿ ಸೇರಿ ಒಂದೆರಡು ರಿಯಾಲಿಟಿ ಶೋಗಳನ್ನ ಮಾಡಿದ್ರು. ಇದೀಗ ಮುದ್ದಾದ ಮಗುವಿಗೆ ತಾಯಿಯಾಗಿರುವ ನಟಿ ಇತ್ತೀಚೆಗಷ್ಟೇ ಮಗುವಿಗೆ ನಾಮಕರಣ ಮಾಡಿದ್ದಾರೆ. 2024 ನವೆಂಬರ್ನಲ್ಲಿ ಹುಟ್ಟಿದ ಇವರ ಮಗುವಿಗೆ ನಾಮಕರಣ ಮಾಡಿದ್ದು ಬಹಳ ಸಾಂಪ್ರದಾಯಿಕ ಹೆಸರನ್ನ ಇಟ್ಟಿದ್ದಾರೆ. ನೇಹಾ ಮಗುವಿನ ನಾಮಕರಣದ ವಿಚಾರವಾಗಿ ಒಂದಿಷ್ಟು ಮಾಹಿತಿ ಹಾಗೂ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ. ಮುದ್ದಾದ ಹೆಣ್ಣು ಮಗುವಿಗೆ ಶಾರದಾ ಎಂದು ನಾಮಕರಣ ಮಾಡಿ ಈ ವಿಚಾರವನ್ನ ಸೋಷಿಯಲ್ ಮೀಡಿಯಾ ಮೂಲಕ ತಿಳಿಸುತ್ತಿದ್ದಂತೆ ಫ್ಯಾನ್ಸ್ ಬಹಳ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ. ಈಗಂತೂ ಎಲ್ಲರೂ ತಮ್ಮ ಮಕ್ಕಳಿಗೆ ಬಹಳ ವೆರೈಟಿ ಹೆಸರನ್ನ ಇಡ್ತಾನೆ ಇರ್ತಾರೆ. ನೇಹಾ ಇಟ್ಟಿರೋ ಈ ಸಾಂಪ್ರದಾಯಿಕ ಹೆಸರು ಈಗ ಸಖತ್ ಟ್ರೆಂಡಿಂಗ್ ನಲ್ಲಿದೆ. ಈ ಮಾಹಿತಿಯನ್ನ ತಿಳಿಸ್ತಾ ಇದ್ದಂತೆ ಹಲವಾರು ಅಭಿಮಾನಿಗಳು ಅಚ್ಚರಿಯನ್ನ ವ್ಯಕ್ತಪಡಿಸಿದ್ರೆ, ಇನ್ ಕೆಲವೊಬ್ರು ಬಹಳ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಒಂದಷ್ಟು ಜನ ಸಾಂಪ್ರದಾಯಿಕ ಹೆಸರು, ಹಳೆ ಹೆಸರು ಎಂಬಿತ್ಯಾದಿ ಕಮೆಂಟ್ಗಳನ್ನ ಮಾಡ್ತಾ ಇದ್ರೆ, ನೇಹಾ ಹಾಗೂ ಚಂದನ್ ಅವರ ಹೆಸರಿನ ಆಯ್ಕೆ ಬಗ್ಗೆ ಹಲವಾರು ಜನ ಶುಭವನ್ನ ಕೋರ್ತಾ ಇದ್ದಾರೆ. ಈ ರೀತಿಯ ವಿಭಿನ್ನ ಹೆಜ್ಜೆಗೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ನೇಹಾ ಗೌಡ ತಮ್ಮ ಮಗುವಿನ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದು, ಮಗು ಬಹಳ ಮುದ್ದಾಗಿದೆ, ಇನ್ನೊಂದಿಷ್ಟು ಫೋಟೋ ಶೇರ್ ಮಾಡಿ ಎಂಬ ಬೇಡಿಕೆಗಳು ಅಭಿಮಾನಿಗಳಿಂದ ಪಡೆದಿದ್ದಾರೆ. ಇನ್ನು ನೇಹಾ ವೈವಾಹಿಕ ಜೀವನ ಹಾಗೂ ತಾಯ್ತನದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸ್ತಾ ಇದ್ದಾರೆ. ಅಭಿನಯದಿಂದ ದೂರವೇ ಉಳಿದಿದ್ದಾರೆ. ಹಾಗಾಗಿ ಅವರ ಅಭಿಮಾನಿಗಳು ಹಾಗೂ ಫಾಲೋವರ್ಸ್ ನೇಹಾಗೆ ಮತ್ತೆ ಆಕ್ಟಿಂಗ್ನತ್ತ ಮುಖ ಮಾಡಲು ಕಮೆಂಟ್ಗಳ ಮೂಲಕ ಕೇಳಿಕೊಂಡಿದ್ದಾರೆ. ಗೊಂಬೆ ಮಗಳು ಕೂಡ ಮರಿಗೊಂಬೆಯ ರೀತಿ ಇದೆ, ಹೆಸರು ಕೇಳಿ ಅಭಿಮಾನಿಗಳು ಸಂತೋಷ ವ್ಯಕ್ತಪಡಿಸಿದ್ದಾರೆ.